ತಾವುಗಳೆಲ್ಲ ಶ್ರಮ ಪಟ್ಟಿದ್ದೀರಿ. ಅದೇ ಅತ್ಯಂತ ವಿಶೇಷತೆ ಚನ್ನಪಟ್ಟಣ ತಾಲೂಕಿಗೂ ಸನ್ಮಾನ್ಯ ದೇವೇಗೌಡರಿಗೂ ಒಂದು ಅವಿನಾಭಾವ ಸಂಬಂಧ. 83 ಇಸ್ವಿಯಿಂದನೂ ಇಂದಿನವರೆಗೂ ಹತ್ತತ್ರ ಈಗ 40 ವರ್ಷ ಆಯ್ತು ಅಂದ್ಕೊಳ್ತೀನಿ. ಈ ಸಂಬಂಧ ಎಂದೂ ಕೂಡ ಕಳಚಿ ಹೋಗ್ತಕ್ಕಂಥ ಸಂಬಂಧ ಅಲ್ಲ. ಇದು ಚುನಾವಣೆಗೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ದೇವೇಗೌಡರು ಸಾಹೇಬರು ಆರೋಗ್ಯದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅವ್ರು ಸ್ವಲ್ಪ ಕೆಮ್ಮು, ಜ್ವರ, ನೆಗಡಿ ಇತ್ತು. 1-2-3 ದಿನ ತಡನೂ ಆಯ್ತು ಅವ್ರು ಬರ್ಲಿಕ್ಕೆ. ಆದ್ರೆ ಅವ್ರ ಮನಸ್ಸು ತಡೀತಾ ಇರಲಿಲ್ಲ. ಬಂದು ನಾನು ಈ ಉಪಚುನಾವಣೆಯಲ್ಲಿ ನಾನು ಕೂಡ ಬಂದು ಗುರುತಿಸ್ಕೊಳ್ಬೇಕು, ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವರ ಇಚ್ಛಾಶಕ್ತಿ ಏನಿದೆ. ಅನೇಕ ಜನ ವಿರೋಧ ಪಕ್ಷದವರು ಟೀಕೆಯನ್ನ ಮಾಡಿದ್ರು. ಆದ್ರೆ ನಾನು ಅವತ್ತು ವೇದಿಕೆ ಮೂಲಕನೂ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾನೆ ಅಂತಕ್ಕಂಥದ್ದು, ಆದ್ರೆ ಪಕ್ಷದ ಯಾವುದೇ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗ್ಲಿ, 2 ಪಕ್ಷದ ನಾಯಕರಾಗ್ಲಿ ನಾವಿಷ್ಟೇ ಕಾಳಜಿಯನ್ನ ವಹಿಸು ಸಮಿತಿ ಕೆಲಸ ಮಾಡ್ತಾ ಇದ್ವಿ. ಇದು ಬಹಳ ಸ್ಪಷ್ಟ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆದ್ರೆ 6 ದಿನಗಳ ಕಾಲ ಬಹುಶಃ 32 ಸಭೆಗಳು 6 ದಿನಗಳ ಕಾಲ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಛಲ 2 ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಮೂಡಿಸಿದಂತೂ ಸತ್ಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ತಾಲೂಕಿನ ಜನತೆ, ವಿಶೇಷವಾಗಿ ತಾಯಿಗಳು, ಚಕ್ಕೆರೆಯಲ್ಲಿ ನಾನು ನೋಡಿದೆ ಬಹಳ ಅದ್ಭುತವಾಗಿ ಒಂದು ಬಹಿರಂಗ ಸಭೆಯನ್ನ ಅಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದಂತ 2 ಹಿರಿಯ ಪ್ರಮುಖ ಮುಖಂಡರು ಕಾರಣಾಂತರಗಳಿಂದ ಚುನಾವಣೆ ಬಿಟ್ಟೋದ್ರು ಕೂಡ ಬಹಳ ಜನ ಅವರೆಲ್ಲರೂ ಕೂಡ ದೇವೇಗೌಡರನ್ನ ಕರ್ಸ್ಕೊಂಡು ಇಡೀ ಚಕ್ಕೆರೆ ತಾಯಿಗಳು, ಹಿರಿಯರು, ಯುವಕರು ಬಂದು ಸೇರಿದ್ರು. ಬಹುಶಃ ಅವರ ಒಂದು ಕೊಡುಗೆ ಚನ್ನಪಟ್ಟಣ ತಾಲೂಕಿನ ನೀರಾವರಿ ವಿಚಾರವಾಗಿ ಎಂದೂ ಕೂಡ ಇದು ಮರಿತಕ್ಕಂಥದ್ದಲ್ಲ. ಇತಿಹಾಸ ಯಾರು ಕೂಡ ಮರೆಮಾರಿಸ್ಲಿಕ್ಕೆ ಸಾಧ್ಯ ಇಲ್ಲ.